ಸರ್ ಅದೇ ಮಾತಾಡ್ಬೋದು ಕೇಳಿಸಿ. ಹಾಂ, ಇಲ್ಲಿ ಮೇಲಿಂದ ಮೌರಿ ಬಂದಿದೆ ಇದು. ಹಾಂ, ಅಲ್ಲಿ ಬ್ರೇಕ್ ಆಗಿದೆ. ಓಕೆ ಅದು ಇಲ್ಲಿ ಲಿಂಕ್ ಮಾಡಬೇಕು. ಓಕೆ ಈ ಕಡೆ ಡಕ್ ಹಾಕ್ಬೇಕು. ಆಗಿಲ್ಲ ಸರ್ ಇದು ಇನ್ನಾಗಲಿಲ್ಲ. ಯಾವಾಗ 3 ತಿಂಗಳಾಗೋಯ್ತು. 3 ತಿಂಗಳಾಯ್ತು. ನಾವು ಕೋಟೆ ಅಂದ್ರೆ ಬಂಡವಾಳ ಹಾಕೊಂಡು ಲೇಬರ್ ಮೇಂಟೈನ್ ಮಾಡಿದ್ರೆ ಪೇಚಾರ್ದ ಬಿಟ್ಟಿದ್ದೀವಿ. ಇದು ನಮ್ಮ ಕಡೆ ಯಾರು ತಿರುಗಿ ನೋಡ್ತಾ ಇಲ್ಲ. ಯಾರಿಗೂ ಕಮಿಷನ್ AC ಲೆಟರ್ ಕೊಟ್ಟೆ. DC ಬಂದು ನೀವು ನಾಳೆ ಮಾಡಿದ್ ನಾಡಿದ್ದು ಹಿಂಗೆ ಕಳಿತವ್ರೆ. ಅಪ್ಲಿಕೇಶನ್ ಕೊಟ್ಟು ತಗೊಂಡವ್ರೆ. ಯಾವ್ದು ಉಪಯೋಗ ಆಯ್ತಾ ಇಲ್ಲ. ಅಪ್ಲಿಕೇಶನ್ ಎಲ್ಲ ತಗೊಂಡವ್ರೆ. ಅಪ್ಲಿಕೇಶನ್ ತಗೊಂಡು ಅಪ್ಲಿಕೇಶನ್ ಕೊಟ್ಟಿದ್ದೀನಿ. ಡಕ್ ಹಾಕ್ಸ್ಕೊಡಿ ಅಂದ್ಕೊಂಡು ನಮ್ದು ಲಾಡ್ಜ್ ಇದೆ ಅಲ್ಲಿ. ಇದಕ್ಕೋಸ್ಕರ ಲಾಡ್ಜ್ ಓಪನ್ ಮಾಡಿದ್ರೆ ಕೋಟಿ ಗಂಟೆ ಬಂಡವಾಳ ಹಾಕಿದ್ವಿ. ಅದಕ್ಕೆ ಅದು ಓಪನ್ ಆಯ್ತು. ಓಪನ್ ಮಾಡಿದೀವಿ. ಡಕ್ಕಿಗೋಸ್ಕರ ಓಪನ್ ಶೋ ಮಾಡಿಲ್ಲ. ಬರುತ್ತೆ ಡಕ್ ಬರುತ್ತೆ ಮಾಡಿದೀವಿ. 10,000 ಲಕ್ಷ ಗಂಟೆ ಟ್ಯಾಕ್ಸ್ ಕಟ್ತೀವಿ ಅದಕ್ಕೆ. ಅದೇ ನಮಗೆ ಇನ್ನು ಕೈಯಿಂದ ಹಾಕೋದೇ ಹಿಂಸೆ ಆಗ್ಬಿಟ್ಟಿದೆ ನಮ್ಗೆ. ಈಗ ಇದನ್ನ ರೋಡ್ ಕ್ಲಿಯರ್ ಮಾಡಿಕೊಟ್ರೆ ನಾವು ವ್ಯವಹಾರ ಶುರು ಮಾಡ್ಕೋಬಹುದು. ಇಲ್ಲಿ ಹೋಗೋಕ್ಕೆ ದಾರಿ ಸ್ವಲ್ಪ ಡಕ್ ಹಾಕ್ಬೇಕು. ಇದು ಡಕ್ ಹಾಕ್ಬೇಕು. ಜೊತೆಗೆ ನಾವು 1000 ಗಂಟೆ ಟ್ಯಾಕ್ಸ್ ಕಟ್ಬೇಕು. ಲೇಬರ್ದು ಬಾಡಿಗೆ ಹಾಳಾಗೋಗ್ತಿದ್ದೀವಿ. ಇವರಿಗೆ ನನ್ನ ಕಂಪನಿ ಎಲ್ಲ ಕಾರ್ಪೊರೇಷನ್ ಅವ್ರಿಗೆ ಯಾರು ಅವ್ರ ಕಂಪನಿ ಇಲ್ಲ. ಅದ್ರ ಬಗ್ಗೆ ಲೆಟರ್ ತಗೊಂತಾರೆ, ಸುಮ್ಮನೆ ಕೂತ್ಕೊಂತಾರೆ. ನಾವು ಎಲ್ರಿಗೂ ಕೇಳಾಯಿತು. ಯಾರೋ ಬಂದು ಈ ಕಡೆ ತಿರುಗಿ ನೋಡ್ತಾ ಇಲ್ಲ ಸರ್. ಇದು ಮಾಡ್ತೀನಿ ಅಂತ ತೆಗ್ಬಿಟ್ಟು ಹಿಂಗೆ ಬಿಟ್ಬಿಟ್ಟವ್ರೆ. ಹಿಂಗೆ 3 ತಿಂಗಳಾಯ್ತು ತೆಗೆದು. ಹಿಂಗೆ ಬಿಟ್ಟು ನಾಳೆ ಮಾಡ್ಬಿಡ್ತೀವಿ ಅಂತ ತೆಗೆದ್ಬಿಟ್ಟು ಹೋದ್ರೆ 3 ತಿಂಗಳಾಯ್ತು. ಈ ಕಡೆ ತಿರುಗಿ ನೋಡ್ತಾ ಇಲ್ಲ. ಮೋರಿ ನೀರೇನೋ ಹರಿತದೆ ಅಂತ ಅದನ್ನ UGD ಹಾಕಿದ್ರು. ಆ UGD ಮಾಡ್ತಿದೀವಿ. ಆಮೇಲೆ ಅದು ಕ್ಲಾಸ್ ಮಾಡಿದ್ಮೇಲೆ ರೆಡಿ ಆದ್ಮೇಲೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆ UGD ಆಗಿ 1 ತಿಂಗಳಾಗೋಯ್ತು. ಇದು ಹಿಂಗೆ ಪಾಳು ಬೀಳ್ತೀವಿ. ಇದು 3 ತಿಂಗಳಾಗೋಯ್ತು. ನಮ್ಮ ವ್ಯವಹಾರಕ್ಕೆಲ್ಲ ಹೇಳ್ಬಿಡ್ತಿದೆ. ಆಯ್ತು ಸರ್. ಮಹಾನಗರ ಪಾಲಿಕೆ ಅವ್ರ ಗಮನಕ್ಕೆ ಆಗ್ಬರ್ತೀವಿ ಸರ್. ತರಬೇಕು ತಾವು. ಅದಕ್ಕೆ ನಾವು ದಿನ ಬೆಳಗಾದ್ರೆ ತೊಂದರೆ ಅನುಭವಿಸ್ತೀವಿ. ನಾವು ಲಕ್ಷ ಗಂಟೆ ಬಂಡವಾಳ ಹಾಕೊಂಡು ಪೇಚಾಡ್ತಾ ಇದೀವಿ. ವ್ಯವಹಾರಗಳು ನಡೀತಾ ಇಲ್ಲ. ಬಿಸ್ನೆಸ್ ಕಡಿಮೆ ಆಗೋಯ್ತು. ಲಾಡ್ಜ್ ಓಪನ್ ಮಾಡಿಲ್ಲ. 1 ತಿಂಗಳ ಲಾಡ್ಜ್ ಪೂಜೆ ಮಾಡಿ ಈ ಡಕ್ ಆಗ್ತಿರಂಗ ಲಾಡ್ಜ್ ಓಪನ್ ಮಾಡಿಲ್ಲ. ಅದು ಕೋಟಿಗಳ ಬಂಡವಾಳ ಅದು ಸುಮ್ಮನೆ ಬಡ್ಡಿ ಕಟ್ತಿದ್ವಿ. ಅದಕ್ಕೆ ಇವ್ರು ಯಾರು ಓನ್ ಕಂಪನಿ ಎಲ್ಲ ಕಾರ್ಪೊರೇಷನ್ ಅವ್ರಿಗೆ ಇವರಿಗೆ ಬರೀ ತೆರಿಗೆ ಬೇಕು ಅಷ್ಟೇ. ಅವರಿಗೆ ಟ್ಯಾಕ್ಸ್ ಮಾತ್ರ ಬೇಕು. ಬೇರೆ ಜನಗಳದ್ದು ಸಮಸ್ಯೆ ಯಾರು ಕೇಳ್ತಾ ಇಲ್ಲ. ಇಲ್ಲಿ ಅವ್ರಿಗೆ ಟ್ಯಾಕ್ಸ್ ಕೊಡ್ತವ್ರೆ, ಬಂದ್ಬಿಟ್ಟು ನೋಟಿಸ್ ಕೊಡ್ತಾರೆ, ಅವೆಲ್ಲ ಮಾಡ್ತಾರೆ. ಇದನ್ನ ಮಾಡಕ್ಕೆ ಯಾರದಕ್ಕಿಲ್ಲ. ಇಲ್ಲಿ ಯಾರದಕ್ಕಿಲ್ಲ. ದಯವಿಟ್ಟು ತಾವು ಅವ್ರ ಗಮನ ತರಬೇಕು ಇದನ್ನ. ಆಯ್ತು ಸರ್. ತಗೋಬರ್ತೀವಿ. ಆಯ್ತು.